ಬಹಳಷ್ಟು ಜನ ಏನಂತಂದ್ರೆ ಮಕ್ಕಳಲ್ಲಿ ಶಿಸ್ತಿರುತ್ತೆ, ಶಿಕ್ಷಣ ಸಚಿವರೇ ಒಂದು ಏರ್ ಕಟ್ ಮಾಡಿಸ್ಕೊಂಡು ಶಿಸ್ತಿಲ್ಲ ಅಂತ. ಬಹಳ ಒತ್ತಡ ಆಗ್ಬಿಟ್ಟಿದೆಯಲ್ಲ ನಿಮಗೆ. ಅಬ್ದುಲ್ ಕಲಾಂ ಅವ್ರದ್ದು ನೋಡಿದ್ರೆ ಹೇರ್ ಸ್ಟೈಲು ಯಾವಾಗಲೂ ಅಷ್ಟೇ. ಈ ಬಿ ಜೆ ಪಿಯವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು ಬಿ ಜೆ ಪಿಯವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ ಬಿ ಜೆ ಪಿಯವರು MP ಚುನಾವಣೆಯಲ್ಲಿ ಬರೆದಿಟ್ಕೊಂಡು. ಇದೆಲ್ಲ ಬಿಡಬೇಕು. ಇದನ್ನು ಈ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ ಬಿ ಜೆ ಪಿ ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕ್ಯಾನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಈಗ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದು ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನಾ ಇವತ್ತು. ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದು ನಾನು ಹೇಳಿದ್ದಲ್ಲ, ಕೆಲ ಶಿಕ್ಷಕರು ನನಗೆ ಹೇಳಿದ್ರು, ನಾನು ಹೇಳಿದೆ ಅಂತ. ಮತ್ತೆ ಮುಂದುವರೆದು ಅವ್ರಿಗೆ ಮೋಸ್ಟ್ಲಿ ಆರ್ಥಿಕವಾಗಿ ಸಮಸ್ಯೆ ಇರಬೇಕು, ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತಾರೆ ಪ್ರತಿ ತಿಂಗಳು ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ತೀರಿ. ವಿಜೇಂದ್ರ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಆಯ್ತು, ಬಂದು ಮಾಡಕ್ಕೆ ಹೇಳ್ರಿ. ನಾನು ಟೈಮ್ ಕೊಡ್ತೀನಿ, ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು. ಆದರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡಬೇಕು. ಅವ್ರು ಮಾಡ್ತೀನಿ ಅಂತ ಹೇಳಿಲ್ಲ, ಆರ್ಥಿಕವಾಗಿ ನಾವು ಸಹಾಯ ಮಾಡ್ತೀವಿ. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರೆ ಅದನ್ನು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬ್ಬೇಗೌಡ್ರಿಗೆ ನಾನು ಹೇಳಿದ್ದೆ, ಅದನ್ನ ಹೇಳಬೇಕಾಗಿತ್ತು ನೀವು. ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ. ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ, ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ. ನಾನು ಏನು ಮಾಡಬೇಕು? ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬಿಡಿ. ಇಲ್ಲ ಸಿನಿಮಾ ನಾನು ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಯಾವಾಗಲೂ ಅಷ್ಟೇ ಬೀನ್ ಅ ಪ್ರೊಡ್ಯೂಸರ್. ನಂದು ಇದೇ ಸ್ಟೈಲ್. ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು. ನಾವು ನಿಮಗೆ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತೇಳಿ ನಾನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ, ಫ್ರೀದಲ್ಲಿ ಬಂದು ಮಾಡೋಕ್ಕೆ ಹೇಳಿ ಅಂತ. ಅದನ್ನ ನಾನು ಎಳಿಯೋಕ್ಕೆ ಹೋಗಲ್ಲ, ನೀವು ಎಳಿಬಾರ್ದು. ನಮ್ಮ ಸಬ್ಜೆಕ್ಟೇ ಬೇರೆ. ನಮ್ಮ ಸಬ್ಜೆಕ್ಟ್ ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಭಾಳ ಹಗುರವಾಗಿ ಮಾತಾಡಿದರು. ಈ ಪಾಪ ಇವ್ರದ್ದು ಕೇಳ್ರಿ, ನಮ್ಮ ಹೇರ್ ಕಟ್ ತಗೊಂಡು ಪಾಪ ಅವರಿಗೆ ಯಾರಿಲ್ಲ. ನಮ್ಮ ತಂದೆ ಅಲ್ಲ, ಒಂದು ನಿಮಿಷ. ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆ್ಯಂಗ್ರಿ. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂಥ ದುರ್ಬುದ್ಧಿ ಇಲ್ಲ. ಚೋಟಾ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ದಯವಿಟ್ಟು ಮರಿತಿಬ್ಬೇಗೌಡ್ರನ್ನು ಕೂಡ ಮಾತಾಡಲಿ, ಅವ್ರ ಕ್ಯಾಂಡಿಡೇಟು. ಆಮೇಲೆ ಈ ಹೇರ್ ಕಟ್ ಇದೆಲ್ಲ ಬಿಟ್ಬಿಡಿ, ಯಾಕೆಂದರೆ ಬೇಡ ಅದು. ಯಾಕೆಂದರೆ ಪಾಪ ಅಲ್ಲ ನೀವು ಕೇಳಲಿಲ್ಲ ಅಂದರೆ ಸುಮ್ಮನೆ ಆಗ್ತೀವಿ. ಆ ರಾಜ್ಯಾಧ್ಯಕ್ಷ ಜೂನ್ 4ನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ ಅವರಿಗೆ. ಈಗ ಮರಿತಿಬ್ಬೇಗೌಡ್ರದ್ದು ಮಾತಾಡೋದು.